ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಂಸ್ಥೆಗಳು, ಈ ಸಂಸ್ಥೆಗಳು ಕನ್ನಡ ಚಿತ್ರರಂಗವನ್ನೇ ಆಳಿತ್ತು. ಆಗ ಒಂದು ನಮ್ಮ ಕನ್ನಡದ ಕಣ್ಮಣಿ ಪದ್ಮಭೂಷಣ, ನಮ್ಮೆಲ್ಲರ ಆರಾಧ್ಯ ದೇವ ಅಣ್ಣವ್ರು ಅವರ ಸಂಸ್ಥೆ ವಜ್ರೇಶ್ವರಿ ಸಂಸ್ಥೆ. ಹಾಗೆ ಈಶ್ವರಿ ಪ್ರೊಡಕ್ಷನ್ಸ್, ವೀರಸ್ವಾಮಿ ಅವರ ಈಶ್ವರಿ ಪ್ರೊಡಕ್ಷನ್, ಹೀಗೆ ಇನ್ನು ಕೆಲವು ಸಂಸ್ಥೆಗಳು ಇತ್ತು. ಈ ಈಶ್ವರಿ ಸಂಸ್ಥೆ ಹಲವಾರು ದಾಖಲೆಯ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿತು. ಇದರ ಸಂಸ್ಥೆಯ ಮಾಲೀಕರು ವೀರಸ್ವಾಮಿ. ಇವರ ಸುಪುತ್ರ ಕನ್ನಡ ಚಿತ್ರರಂಗದ ಶೋಮ್ಯಾನ್, ಕನಸುಗಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇವರ ಜನ್ಮದಿನ ಇಂದು. ಕನ್ನಡ ಚಿತ್ರರಂಗದ ಶೋಮ್ಯಾನ್, ಏಕಾಂಗಿ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವರು 1961ರಲ್ಲಿ ಮೇ 30ನೇ ತಾರೀಕು ಜನಿಸಿದ್ದು. ತಂದೆ ವೀರಸ್ವಾಮಿಯವರು, ತಾಯಿ ಪಾಟಲಮ್ಮನವರು. ಬೆಂಗಳೂರಿನಲ್ಲಿ ಇವರು ಜನಿಸಿದ್ದು. ಕನ್ನಡ ಚಿತ್ರರಂಗದಲ್ಲಿ ಇವರು ಒಂಥರ ಶೋಮ್ಯಾನ್, ಹಾಗೇ ಕ್ರೇಜಿ ಸ್ಟಾರ್. ಈ ಬೆಳ್ಳಿತೆರೆಯಲ್ಲಿ ಈ ರಂಗ್ ಥರ ಒಂಥರ ಡಿಫ್ರೆಂಟಾಗಿ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಟ್ಟವರು, ಹಾಗೂ ಅತಿ ಹೆಚ್ಚು ಬಂಡವಾಳಗಳನ್ನು ಹಾಕೋಕ್ಕೆ ದಾರಿ ತೋರಿಸ್ಕೊಟ್ಟವರು ಇವರೇ ಇರಬೇಕು. ಎಲ್ಲಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಒಂದು ಚಿತ್ರನ 4 ಭಾಷೆಯಲ್ಲಿ ಒಂದೇ ಸಲ ಚಿತ್ರೀಕರಣ ಮಾಡಿ ಆ ಚಿತ್ರನ ಬಿಡುಗಡೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಇಡೀ ಭಾರತ ಚಿತ್ರರಂಗದ ಏಕೈಕ ವ್ಯಕ್ತಿ ಇವರೇ ಮೊದಲು. ಅದೇ ಶಾಂತಿ ಕ್ರಾಂತಿ. ರವಿಚಂದ್ರನ್ ಅವರು ಕದಿಮ ಕಳ್ಳ, ಚಕ್ರವ್ಯೂಹ, ಪ್ರಳಯಾಂತಕ ಈ ಥರ ಚಿತ್ರಗಳನ್ನ ಅವರು ಮಾಡ್ತಾ ಬಂದರು. ಇವರು ಪ್ರೇಮಲೋಕ ಚಿತ್ರ ಮಾಡಿದ್ರು ನೋಡಿ, ಅಲ್ಲಿಂದ ಒಂದು ಇತಿಹಾಸನೇ ಸೃಷ್ಟಿಯಾಗೋಯ್ತು. ಪ್ರೇಮಲೋಕ ಚಿತ್ರ ಬಿಡುಗಡೆ ಆದಾಗ ಕಪಾಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿದ್ದು. ಸುಮಾರು ಒಂದು ನನ್ನ ಅನಿಸಿಕೆ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಒಂದು 2 ವಾರನೋ 3 ವಾರನೋ ಆ ಚಿತ್ರ ಖಾಲಿ ಇತ್ತು. ಹತ್ತತ್ರ 3-4 ವಾರನೋ ಖಾಲಿ ಇತ್ತು ಚಿತ್ರ. ಅಂದರೆ ಚಿತ್ರಮಂದಿರಕ್ಕೆ ಯಾರೂ ಬರ್ತಾಯಿದ್ದಿಲ್ಲ, ಏನಿಲ್ಲ ಪಿಕ್ಚರು ಸಾಧಾರಣ ಆಗಿದೆ ಅಂತ ಇತ್ತು. ಒಂದು 2-3 ವಾರದ ನಂತರ ಆಗ TV ಯಲ್ಲಿ ಶುಕ್ರವಾರದೊತ್ತು, ಗುರುವಾರದೊತ್ತು ಚಿತ್ರಮಂದಿರ ಕಾರ್ಯಕ್ರಮ ಅಂತ ಬರ್ತಿತ್ತು. ಗುರುವಾರದೊತ್ತು ಸಂಜೆ 7:30ರಿಂದ 8:15ವರೆಗೇನೋ ಇರೋದು. ಆ ಚಿತ್ರಮಂಜರಿಯಲ್ಲಿ ಈ ಪ್ರೇಮಲೋಕದ ಹಾಡುಗಳನ್ನ ಹಾಕೋ ಸ್ಟಾರ್ಟ್ ಮಾಡಿದ್ರು. ಈಗಿನ ಥರ 24 ಗಂಟೆ ಮ್ಯೂಸಿಕ್ ಚಾನಲ್ಗಳು ಇದಿಲ್ಲ ಅವಾಗ. ಆಗ ಹಾಡುಗಳು ಬಂತು ನೋಡಿ, ಜನಕ್ಕೆ ಒಂಥರ ಹುಚ್ಚೆತ್ಬಿಡ್ತು. ಯಾವುದಯ್ಯ ಇದು ಚಿತ್ರ ಅಂತ ನುಗ್ಗಿದ್ರು ಥಿಯೇಟ್ರ್ ಕಡೆ ಎಲ್ಲರೂ. ಪ್ರೇಮಲೋಕ 25 ವಾರ ಓಡ್ತು. ಅದು ಕ್ಯಾಸೆಟ್ಟು ರೆಕಾರ್ಡು ಚಿಂದಿ ಉದ್ದೋಗೋಯ್ತು. ಇಡೀ ದಾಖಲೆನೇ ಮಾಡಿಬಿಡ್ತು ಅದು ಚಿತ್ರದ ಕ್ಯಾಸೆಟ್ಟು. ಅಷ್ಟು ಚಿತ್ರ ಯಶಸ್ವಿ ಆಯಿತು. ಇವರು ಆ ಪ್ರೇಮಲೋಕಕ್ಕೆ ಮಾಡಿದಂಥ ಆ ಸೆಟ್ಟಿಂಗ್ಸು, ಆ ಹಾಡುಗಳು, ಆ ಕತೆ ಜನಕ್ಕೆ ಒಂಥರ ಹೊಸ, ಯುವಕರಿಗಂತೂ ಹೊಸದೊಂದೇನೋ ಸಿಕ್ಕಿದಂಗೆ ಆಗೋಯ್ತು ಇವ್ರಿಗೆ ಆ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ರವಿಚಂದ್ರನ್ ಒಬ್ಬ ಚಿತ್ರ ಬ್ರಹ್ಮ, ರಾಗಬ್ರಹ್ಮ ಹಂಸಲೇಖ ಅವ್ರನ್ನ ಕರೆತಂದರು. ಹಂಸಲೇಖ ಹಾಗೂ ರವಿಚಂದ್ರನ್ ಆ ಚಿತ್ರದ ಜೋಡಿಯಾದವರು ಸುಮಾರು 20 ವರ್ಷ ಅವರಿಬ್ಬರು ಜೋಡಿಯಲ್ಲೇ ಬಂದರು. ಒಳ್ಳೊಳ್ಳೆ ಸೂಪರ್ ಹಿಟ್ ಗೀತೆಗಳನ್ನ ಕೊಟ್ಟರು, ಒಳ್ಳೊಳ್ಳೆ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟರು.
ಹಂಸಲೇಖ ರವಿಚಂದ್ರನ್ ಅವರು ಪಿಕ್ಚರ್ ಬರ್ತಾ ಇದೆ, ಅವ್ರ ಹಾಡು ಬರ್ತಾ ಇದೆ ಅಂದರೆ ಕ್ಯಾಸೆಟ್ ಅಂಗಡಿಲಿ ದಿನ ಹೋಗಿ ಕೇಳ್ಕೊಂಬರೋರು, ಯಾವತ್ತು ಬರುತ್ತೆ ಕ್ಯಾಸೆಟ್ ಅಂದರೆ ಅಷ್ಟು ಸೂಪರ್ ಹಿಟ್ ಹಾಡುಗಳು ಅವರು ಕೊಟ್ಟರು. ರವಿಚಂದ್ರನ್ ಅವರು ಸ್ವಲ್ಪ ಜಾಸ್ತಿ ರಿಮ್ಯಾಕ್ ಚಿತ್ರಗಳನ್ನೇ ಮಾಡಿದ್ರು. ರಿಮ್ಯಾಕ್ ಚಿತ್ರಗಳನ್ನ ಮಾಡಿದ್ರು ಅವರು ಆ ಮೂಲ ಚಿತ್ರ ಇದೆಯಲ್ಲ, ರಿಮ್ಯಾಕ್ ಮಾಡಿರ್ತಾರಲ್ಲ ಹಿಂದಿನೋ ತಮಿಳೋ ತಗೊಂಡು, ಆ ಛಾಯೆನೇ ಇಲ್ಲೂ ಬರದೆ ಇಲ್ಲೇ ಬೇರೆ ಥರದಂಥ ಡಿಫ್ರೆಂಟಾಗಿ ಈ ಕನ್ನಡ ನಾಡಿನ ಸೊಬಗಿಗೆ ತಕ್ಕಾಗಿ ಆ ಚಿತ್ರನ ಚಿತ್ರೀಕರಿಸಿ ತನ್ನದೇ ಸ್ಟೈಲ್ನಲ್ಲಿ ಆ ಚಿತ್ರನ ಬಿಡುಗಡೆ ಮಾಡ್ತಿದ್ರು. ಆ ಥರ ಕಲೆಗಾರ ಈ ರವಿಚಂದ್ರನ್. ವಿಧ ವಿಧ ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಾಯಿದ್ರು. ಆಮೇಲೆ ಈಗೆಲ್ಲ ಡಾಲ್ಬಿ ಸ್ಟುಡಿಯೋ, DTS ಸ್ಟುಡಿಯೋ ಏನೇನೋ ಮ್ಯೂಸಿಕ್ನ ಹೇಳ್ತಾ ಇದ್ದಾರೆ. ಆದರೆ ಇವರು ಕಲಾವಿದ ಅನ್ನೋ ಒಂದು ಚಿತ್ರಕ್ಕೆ ಆಗಿನ ಕಾಲಕ್ಕೆ ಇವರು 95 ಆಜುಬಾಜು ಇರ್ಬೋದೇನೋ, 94, 95, 96, 96 ಆಜುಬಾಜು ಕಲಾವಿದ ಅಂತ ಒಂದು ಚಿತ್ರ ಬಂತು. ಆ ಚಿತ್ರಕ್ಕೆ ಡಾಲ್ಬಿ ಸ್ಟೀರಿಯೋನ ಇವರು ಅಳವಡಿಸಿದರು. ಅದೇ ಫಸ್ಟು ಕನ್ನಡ ಚಿತ್ರರಂಗದಲ್ಲಿ ಈ ಡಾಲ್ಬಿ ಮತ್ತು ಈ DTS ಅನ್ನೋದು ಸ್ಟಾರ್ಟ್ ಆಗಿದೆ ಕಲಾವಿದ ಚಿತ್ರದಿಂದ. ಪ್ರೇಮಲೋಕ, ರಣಧೀರ, ಶಾಂತಿಕ್ರಾಂತಿ, ಯುಗಪುರುಷ, ಯುದ್ಧಕಾಂಡ, ರಾಮಾಚಾರಿ, ಅಂಜದ ಗಂಡು, ಮನೆ ದೇವರು, ಬಣ್ಣದ ಗೆಜ್ಜೆ, ಶ್ರೀರಾಮಚಂದ್ರ, ಅಣ್ಣಯ್ಯ, ಗಡಿಬಿಡಿಗಂಡ, ರಸಿಕ, ಕಲಾವಿದ, ಏಕಾಂಗಿ, ಮಲ್ಲ, ಪುಟ್ನಂಜ, ಜಾಣ, ಸಿಪಾಯಿ, ಹೀಗೆ ಹಲವಾರು ಚಿತ್ರಗಳು ಇವರು ನಟಿಸಿದರು. ಬರೀ ನಿರ್ದೇಶಕ, ನಾಯಕ ನಟ ಮಾತ್ರ ಅಲ್ಲ, ಇವರು ಸಂಗೀತ ನಿರ್ದೇಶಕನೂ ಸಹ. ಇವರ ಸಂಗೀತ ನಿರ್ದೇಶನದಲ್ಲಿ ಏಕಾಂಗಿ, ಓ ನನ್ನಲ್ಲೇ, ನಾನು ನನ್ನ ಹೆಂಡತೀರು, ಮಲ್ಲ, ಹೀಗೆ ಅನೇಕ ಚಿತ್ರಗಳು ಸಹ ಇವರು ಸಂಗೀತ ನಿರ್ದೇಶನದಲ್ಲಿ ಬಂದಿತ್ತು. ಇವರು ಮತ್ತು ಹಂಸಲೇಖ ಅವರವರು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಬೇರೆ ಬೇರೆ ಆದರು. ಪ್ರೀಸೋತ್ತಪ್ಪ ಇವರಿಬ್ಬರು ಕೊನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥ ಚಿತ್ರ ಪ್ರೀಸೋತ್ತಪ್ಪ. 1986ರಲ್ಲಿ ಸುಮತಿಯವರ ಕೈ ಹಿಡಿದರು ರವಿಚಂದ್ರನ್. ಇವರಿಗೆ ಮನೋರಂಜನ್, ಗೀತಾಂಜಲಿ ಹಾಗೂ ವಿಕ್ರಮ್ ಅಂತ 3 ಮಕ್ಕಳು. ರವಿಚಂದ್ರನ್ ಹಾಗೂ ಅಣ್ಣವರ ಕುಟುಂಬದ ಸಂಬಂಧಗಳ ಒಂದೆರಡು ಮಾಹಿತಿ ಮಾತಾಡೋಣ. ವೀರಸ್ವಾಮಿಯವರು ಅಣ್ಣವರವ್ರಿಗೆ ಸಾವುಕಾರ್ರೆ ಅಂತ ಕರಿತಿದ್ರಂತೆ. ಅಣ್ಣವರವರು ವೀರಸ್ವಾಮಿಯವರಿಗೆ ಅನ್ನದಾತ್ರೆ ಅಂತ ಕರಿತಿದ್ರಂತೆ. ನೋಡಿ ಹೇಗಿದೆ ಅವರಿಬ್ಬರು ಗೆಳೆತನ, ಅಣ್ಣವರು ಹಾಗೂ ವೀರಸ್ವಾಮಿಯವ್ರ ಗೆಳೆತನ. ಅದೇ ಥರ ಅಲ್ಲಿ ಇಬ್ಬರು ತಂದೆಯವರ ಗೆಳೆತನ ಇತ್ತು. ಅದೇ ಥರ ಇಲ್ಲಿ ನೋಡಿ ಇಬ್ಬರು ಮಕ್ಕಳ ಗೆಳೆತನ. ರವಿಚಂದ್ರನ್ ಹಾಗೂ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್, ಇವರಿಬ್ಬರು ಗೆಳೆತನ ನೋಡಿ. ಇಬ್ಬರು ಒಂದೇ ಏಜು, ಇಬ್ಬರು ಒಂದೇ ಥರ ಗೆಳೆತನ. ಆಗಿಂದನೂ ಈಗವರು ಒಂದೇ ಥರದ ಗೆಳೆತನದಲ್ಲಿದ್ದಾರೆ. ಈಗಲೂ ಅವ್ರು ಎಲ್ಲೇ ರವಿಚಂದ್ರನು ಶಿವರಾಜ್ಕುಮಾರ್ ಹೋದರೂ ಒಂಥರ ತುಂಬ ಒಳ್ಳೆಯ ಗೆಳೆತನ ಅವರಿಬ್ಬರದು. ಇನ್ನೊಂದು ವಿಶೇಷ ಮಾಹಿತಿ ನೋಡಿ, ರವಿಚಂದ್ರನವರ ಪ್ರಥಮ ಚಿತ್ರ ಅವರು ಕದಿಮ ಕಳ್ಳರು ಅಂತ ಅವರು ಇದಾಗಿರೋದು. ಆದರೆ ರವಿಚಂದ್ರನ್ ಹಾಗೂ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಇಬ್ಬರು ಸಹ ಒಂದು ಚಿಕ್ಕ ಹುಡುಗರು ಪಾತ್ರದಲ್ಲಿ ಅಭಿನಯಿಸಿದರು. ಅದು ಯಾವ ಚಿತ್ರ ಅಂತ ನಿಮ್ಗೆ ಗೊತ್ತಾ? ಅಣ್ಣವರ ಅಭಿನಯದ ಧೂಮಕೇತು ಚಿತ್ರದಲ್ಲಿ. ಅಣ್ಣವರು ನಂದಿ ಬೆಟ್ಟಕ್ಕೇನೋ ಹೋಗ್ತಾರೆ ಆ ಚಿತ್ರದಲ್ಲಿ ಒಂದು ಸೀನಲ್ಲಿ. ಆಗ ಈ ಶಾಲಾ ಮಕ್ಕಳು ಟ್ರಿಪ್ಗಂತ ಬಂದಿರ್ತಾರೆ. ಆ ಶಾಲಾ ಮಕ್ಕಳು ಟ್ರಿಪ್ಗಂತ ಬಂದಾಗ ಆ ಸಮಯದಲ್ಲಿ ರವಿಚಂದ್ರನ್ ಅವರು ಹಾಗೂ ಶಿವಣ್ಣ ಅವರು ಚಿಕ್ಕ ಹುಡುಗರು ಪಾಲ್ಟಲ್ಲಿ ಅಲ್ಲಿ ಹೋಗ್ತಾ ಇರ್ತಾರೆ. ಅಣ್ಣವರು ಕರೆದು ಅವರಿಬ್ಬರನ್ನ ಮಾತಾಡಿಸ್ತಾರೆ. ನಂತರ ರವಿಚಂದ್ರನ್ ಅವರು ಅಣ್ಣವ್ರ ಜೊತೆ ಇನ್ನೊಂದು ಚಿತ್ರ ಮಾಡಿದ್ರು, ಕುಲಗೌರವ ಅಂತ. ಕುಲಗೌರವದಲ್ಲಿ ರವಿಚಂದ್ರನ್ ಅವರು ಅಣ್ಣವರ ಮಗನ ಪಾರ್ಟ್ನ ಅಭಿನಯಿಸಿದರು. ಕನ್ನಡ ಚಿತ್ರರಂಗದ ಈ ಶೋಮ್ಯಾನ್, ಕನಸುಗಾರ, ಕ್ರೇಜಿ ಸ್ಟಾರ್, ಹೀಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಥರ ಕಲರ್ಫುಲ್ ಅನ್ನು ತಂದುಕೊಟ್ಟಂಥ ಈ ದಿಗ್ಗಜ
ವಿ ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ PR ಯೂಟ್ಯೂಬ್ ಚಾನಲ್ ಕಡೆಯಿಂದ. ಬನ್ನಿ ಸ್ನೇಹಿತರೆ, ಹೀಗೆ ಕನ್ನಡ ನಾಡಿನ ಕನ್ನಡಿಗರ ಹಾಗೂ ಅಣ್ಣವರ ಮನೆತನದ ವಿಷಯಗಳನ್ನು ಹಾಕ್ತಾ ಇರ್ತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.